ನಾಡಿನಾದ್ಯಂತ ಇಂದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಕೂಡ ಆಗಿರುವಂಥದ್ದು. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ರಾತ್ರಿ 10:30 ನಂತರ ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ. ದೇಗುಲದಲ್ಲಿ ಭಕ್ತರಿಗೆ ಜಾಗರಣೆಗೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಶಿವನಿಗೆ ಇಷ್ಟವಾದಂತಹ ಬಿಲ್ವಪತ್ರೆಯಿಂದ ಅಲಂಕಾರ ಕೂಡ ಆಗಿರುವಂಥದ್ದು ನೀವು ನೋಡ್ತಾ ಇರಬಹುದು. ಇದು ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ದೇವಸ್ಥಾನವನ್ನ ಪೂರ್ತಿಯಾಗಿ ಹೂಗಳಿಂದ ಕಂಗೊಳಿಸುವಂತೆ ಅಲಂಕಾರವನ್ನ ಮಾಡಿರುವಂಥದ್ದು. ಇದು ಕೇವಲ ನಾಡಲ್ಲಿ ಮಾತ್ರ ಆಚರಿಸೋದಲ್ಲದೆ ಇಡೀ ದೇಶದಾದ್ಯಂತ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಇವತ್ತಿನ ಹಬ್ಬ ಅಂತಾನೆ ಹೇಳ್ಬೋದು. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಜನದಟ್ಟಣೆ. ಎಲ್ಲರೂ ಕೂಡ ಶಿವನಿಗೆ ಇಷ್ಟವಾದಂತಹ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡೋದಕ್ಕೆ, ಶಿವನ ನೆನೆಯೋದಕ್ಕೆ, ಭಕ್ತಿಯಲ್ಲಿ ತಲ್ಲೀನರಾಗೋದಕ್ಕೆ ಭಕ್ತರೆಲ್ಲರೂ ಕೂಡ ಕಾತರರಾಗಿದ್ದಾರೆ. ಇವತ್ತು ಕೂಡ ನಿನ್ನೆಂದನೂ ಕೂಡ ಉಪವಾಸವನ್ನು ಕೈಗೊಂಡವರು ಎಷ್ಟೋ ಜನ ಇದ್ದಾರೆ. ಆದರೂ ಕೂಡ ಉಪವಾಸ ಇದ್ದವರು ಇರ್ತಾರೆ. ಆದರೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳು ಎಲ್ಲರೂ ಕೂಡ ಹಸ್ಕೊಂಡು ಹೋಗಬಾರ್ದು, ಹಸುವಿನಿಂದ ಇರಬಾರ್ದು ಅಂತ ಹೇಳಿ ಅನ್ನ ಸಂತರ್ಪಣೆ ಕೂಡ ಆಯೋಜನೆ ಮಾಡಿರುವಂಥದ್ದು. ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಲ್ವಪತ್ರೆಯಿಂದ ಶಿವನನ್ನ ಸಿಂಗರಿಸಲಾಗಿದೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಜನದಟ್ಟಣೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರಬಹುದು. ಅತಿ ಸಾಮಾನ್ಯರಿಗೂ ಕೂಡ ಒಲಿಯುವಂಥ ದೇವ ಅಂತ ಹೇಳಿದ್ರೆ ಶಿವ ಅಂತ ಹೇಳಿ ಪೂಜೆ ಮಾಡ್ತಾರೆ. ಹಾಗಾಗಿ ಯಾವುದೇ ಆಡಂಬರ ಪ್ರಿಯ ಅಲ್ಲ, ವಿಜೃಂಭಣೆ ಪ್ರಿಯ ಅಲ್ಲ. ನಾವು ಎಷ್ಟು ಭಕ್ತಿಪೂರ್ವಕವಾಗಿ ಶಿವನನ್ನು ಆರಾಧನೆ ಮಾಡ್ತೀವೋ, ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅವರಿಗೆ ಖಂಡಿತವಾಗ್ಲೂ ಕೂಡ ಶಿವ ಒಲಿಯುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಕಪಿಲೇಶ್ವರ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ದಕ್ಷಿಣದ 2ನೇ ಕಾಶಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ. ಮಧ್ಯರಾತ್ರಿಯಿಂದಲೇ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆಗಳು ಕೂಡ ಶುರುವಾಗಿರುವಂಥದ್ದು. ನಿರಂತರವಾಗಿ ನಡೀತಾ ಇರುವಂತಹ ಪಂಚಾಮೃತ, ಮಹಾರುದ್ರಾಭಿಷೇಕ ಹಾಗೆಯೇ ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ ಭಕ್ತರು. ರಾಜ್ಯದ ಮೂಲೆ ಮೂಲೆಗಳಿಂದನೂ ಸಹ ಎಲ್ಲ ಕಡೆ ಕೂಡ ಶಿವನನ್ನ ಆರಾಧನೆ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಜಾಗರಣೆಯನ್ನು ಮಾಡಲಾಗುತ್ತೆ. ಬೇರೆ ಹಬ್ಬಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಶಿವರಾತ್ರಿ ಬಹಳ ಸ್ಪೆಷಲ್ ಆಗಿರುತ್ತೆ. ಇವತ್ತು ಮಾಡುವಂಥ ಉಪವಾಸ ಆಗಿರಬಹುದು, ಜಾಗರಣೆ ಆಗಿರಬಹುದು, ಬೇರೆ ಹಬ್ಬಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬಹಳ ಸಿಂಪಲ್ ಆಗಿ ಅಥವಾ ಮನಸ್ಪೂರ್ವಕವಾಗಿ ಬಹಳ ಶುದ್ಧತೆಯಿಂದ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ದಕ್ಷಿಣ 2ನೇ ಕಾಶಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇರಬಹುದು. ಎಲ್ಲೆಲ್ಲೂ ಕೂಡ ಶಿವನನ್ನ ಆರಾಧಿಸುವಂತಹ ಭಕ್ತರ ವೃಂದ ಜಾಸ್ತಿ ಆಗ್ತಾನೆ ಇದೆ. ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿನೇ ಇದೆ. ಒಂದು ಕಡೆ ಶಿವನಿಗೆ ಇಷ್ಟವಾದಂಥ ಹೂವುಗಳಿಂದ ಅಲಂಕಾರವನ್ನ ಮಾಡಿರುವಂಥದ್ದು. ಎಷ್ಟೇ ರಶ್ ಇದ್ರೂ ಕೂಡ, ಎಷ್ಟೇ ಕ್ಯೂ ಇದ್ರೂ ಕೂಡ, ಎಷ್ಟೇ ಜನದಟ್ಟಣೆ ಇದ್ರೂ ಕೂಡ ಶಿವನನ್ನ ನೋಡಲೇಬೇಕು ಅಂತೇಳಿ ಬರುವಂತಹ ಭಕ್ತಾದಿಗಳ ಒಂದು ಗುಂಪು ಕೂಡ ಇನ್ನೊಂದು ಕಡೆ ಆಗಿರುತ್ತೆ. ಶಿವನಿಗೆ ಒಂದು ಕಡೆ ವಿಶೇಷ ಪೂಜೆ ಆಗ್ತಿರೋದನ್ನು ಕೂಡ ನೋಡ್ತಾ ಇರಬಹುದು. ಇನ್ನೊಂದು ಕಡೆ ಜನದಟ್ಟಣೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಹುಬ್ಬಳ್ಳಿಯಲ್ಲೂ ಕಳೆಗಟ್ಟಿದ ಶಿವರಾತ್ರಿಯ ಹಬ್ಬ. ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಸಿದ್ಧಾರೂಢ ಮಠದ ಆವರಣದಲ್ಲಿ ಸಂಭ್ರಮ ಕೂಡ ಜೋರಾಗಿದೆ. ಈಶ್ವರನ ದೇಗುಲದಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು. ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ ಶಿವನ ಭಕ್ತರು. ಎಲ್ಲೆಲ್ಲೂ ಕೂಡ ಶಿವನನ್ನ ಆರಾಧಿಸುವಂಥ ಭಕ್ತರ ವೃಂದ ಹೆಚ್ಚಾಗ್ತಾನೆ ಇದೆ. ಸಿದ್ಧಾರೂಢ ಮಠದ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಯಾವ ದೇಗುಲಗಳಿಗೂ ಹೋದರೂ ಕೂಡ ಇವತ್ತು ಇದೇ ರೀತಿಯಾಗಿ ಜನದಟ್ಟಣೆ ಇರುತ್ತೆ. ಒಂದು ಕಡೆ ವಿಶೇಷವಾಗಿ ಬೇರೆ ಬೇರೆ ಹೂವುಗಳಿಂದ, ಶಿವನಿಗೆ ಇಷ್ಟವಾದಂಥ ಬಿಲ್ವಪತ್ರೆಗಳಿಂದನೂ ಕೂಡ ಅಲಂಕಾರವನ್ನ ಮಾಡಲಾಗಿದೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಮುಂದೋಗ್ರಿ ನಡ್ರಿ ಮುಂದಾರಿ ಶಿವಾಯ ನಮಸ್ಕಾರ ಮಾಡ್ರಿ. ಇಲ್ಲೇ ಆಜು ಬಾಜು ನಮಸ್ಕಾರ.